ಈಗ ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ನ ನಡುವಿನ ಯುದ್ಧದ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಏನ್ ನಡೀತಾ ಇದೆ ಈಗ ಸದ್ಯಕ್ಕೆ? ಇರಾನ್ಗೆ ಮತ್ತೆ ಇಸ್ರೇಲ್ ಮರ್ಮಾಘಾತವನ್ನ ಕೊಟ್ಟಿದೆ. ಇರಾನ್ನ ನೇವಿ ಕಮಾಂಡರ್ ಹತ್ಯೆ ಮಾಡಿಬಿಟ್ಟಿದೆ ಈಗ ಇಸ್ರೇಲ್. ಈಗಾಗಲೇ ಇರಾನ್ನ ಬಹುತೇಕ ಎಲ್ಲ ಫ್ರಂಟ್ ಲೈನ್ ಲೀಡರ್ಸ್ ಅನ್ನ ಹತ್ಯೆ ಮಾಡಾಗಿದೆ. ಇದೆಲ್ಲದರ ನಡುವೆ ಅಳಿದುಳಿದಿರುವಂತ ನಾಯಕರುಗಳನ್ನು ಕೂಡ ಹತ್ಯೆ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ ಇಸ್ರೇಲ್ ಕಡೆಯಿಂದ. ಅದಕ್ಕೆ ಉದಾಹರಣೆ ಇದು, ಅದಕ್ಕೆ ಸಾಕ್ಷಿ ಇದು. ಇರಾನ್ನ ನೇವಿ ಕಮಾಂಡರ್ ನನ್ನೇ ಹತ್ಯೆ ಮಾಡಿಬಿಟ್ಟಿದೆ ಇಸ್ರೇಲ್. IRGC ನೇವಿ ಮುಖ್ಯಸ್ಥ ಅಲಿ ರೆಜಾ ತಂಗ್ಸೀರಿ ಹತ್ಯೆಯಾಗಿರೋದು. 2018ರಿಂದ IRGC ನೇವಿ ಮುಂದಾಳತ್ವವನ್ನ ವಹಿಸಿದ್ರು ತಂಗ್ಸೀರಿ. ಬಂದರು ಅಬ್ಬಾಸ್ ಮೇಲೆ ನಡೆದ ದಾಳಿಯಲ್ಲಿ ಕಮಾಂಡರ್ ಹತರಾಗಿದ್ದಾರೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ನೇವಿ ಕಮಾಂಡರ್ ಇವರು. IRGC ನೇವಿ ಕಮಾಂಡರ್. ಹರ್ಮೂಜ್ ಜಲಸಂಧಿಗೆ ತೀರಾ ಹತ್ತಿರದಲ್ಲಿರುವ ಬಂದರ್ ಇದು, ಅಬ್ಬಾಸ್ ಬಂದರ್. ಸೊ ಈಗ IRGC ಮುಖ್ಯಸ್ಥನನ್ನೇ ಹತ್ಯೆ ಮಾಡಿರೋದು ಇಸ್ರೇಲ್. ಸೊ ಇರಾನ್ಗೆ ನಿರಂತರವಾಗಿ ಮರ್ಮಾಘಾತವನ್ನ ಕೊಡ್ತಾನೆ ಇದೆ ಇಸ್ರೇಲ್ ಮತ್ತು ಅಮೆರಿಕ. ಅದರಲ್ಲೂ ಇದು ಇಸ್ರೇಲ್ನ ದಾಳಿಯಲ್ಲಿ ಹತರಾಗಿರೋದು ಈ ನೇವಿ ಮುಖ್ಯಸ್ಥ ತಂಗ್ಸಿರಿ. ಸೊ ಈಗಾಗಲೇ ನಾವು ಆರಂಭದ ದಿನಗಳಿಂದಲೂ ಕೂಡ ಗಮನಿಸ್ತಾನೆ ಇದ್ದೀವಿ, ಅಲ್ಲಿನ ಸರ್ವೋಚ್ಚ ಅಧಿಕಾರಿ ಅಥವಾ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಸೇರಿದಂತೆ ಹಲವು ಪ್ರಮುಖ ಫ್ರಂಟ್ ಲೈನ್ ಲೀಡರ್ಗಳನ್ನ ಹೊಡೆದು ಹಾಕ್ಬಿಟ್ಟಿದೆ ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈಗ ನಿರಂತರವಾಗಿ ಎಲ್ಲ ಪ್ರಮುಖ ನಾಯಕರುಗಳನ್ನ ಅಧಿಕಾರಿಗಳನ್ನ ಹೊಡೆದಾಕುವಂತ ಕೆಲಸ ಇಸ್ರೇಲ್ ಮತ್ತು ಅಮೆರಿಕ ಮಾಡ್ತಾನೆ ಇದೆ. ಇದು ಫೈನಲ್ ಅಂತ ಈಗ ರಾಮ್, ಏನಾಗಿದೆ, ಭಾರತಕ್ಕೆ ಮತ್ತು ಏನೇನು 5 ಮಿತ್ರ ರಾಷ್ಟ್ರಗಳೇನಿದ್ದಾವೆ ಆ 5 ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಹರ್ಮುಜ್ ಜಲಸಂಧಿಯಿಂದ ಅವರ ತೈಲ ಇರ್ಬೋದು, LPG ಇರ್ಬೋದು, ಅದರ ಸಾಗಾಟಕ್ಕೆ ಈ ಒಂದು ಇರಾನ್ ದೇಶದ IRGC ಅನುಮತಿಯನ್ನು ಕೊಟ್ಟಿತ್ತು. ಹರ್ಮುಜ್ ಜಲಸಂಧಿಯನ್ನು ಸಾಗೋದಕ್ಕೆ ಭಾರತ, ಪಾಕಿಸ್ತಾನ, ಚೀನಾ, ರಷ್ಯಾ ಮತ್ತು ಈ ಇರಾಕ್ ದೇಶಗಳಿಗೆ ಅನುಮತಿಯನ್ನು ಇರಾನ್ ಕೊಟ್ಟಿತ್ತು. ಆದರೆ ಈ ಅನುಮತಿಯನ್ನು ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಈ ಇಸ್ರೇಲ್ ನಡೆಸಿರೋ ದಾಳಿಯಲ್ಲಿ ಅಲಿ ರೆಜಾ ತಂಗ್ಸೀರಿ ಅವ್ರನ್ನ ಹತ್ಯೆ ಮಾಡಲಾಗಿದೆ. ಅವರು ಬಂದರ್ ಅಬ್ಬಾಸ್ ಅಂತ ಏನೋ ಒಂದು ಪ್ರದೇಶ ಇದೆ, ಆ ಪ್ರದೇಶದಿಂದ ಹರ್ಮುಜ್ ಜಲಸಂಧಿಯನ್ನು ನಿಯಂತ್ರಣ ಮಾಡ್ತಾ ಇದ್ರು. ಜೊತೆಗೆ ಹರ್ಮುಜ್ ಜಲಸಂಧಿಯಲ್ಲಿ ಯಾವ ಒಂದು ಹಡಗುಗಳು ಸಾಗಬೇಕು, ಯಾವ ದೇಶದ ಹಡಗುಗಳು ಸಾಗಬಾರ್ದು ಅನ್ನೋದನ್ನು ನಿಯಂತ್ರಣ ಮಾಡ್ತಾ ಇದ್ರು. ಒಂದು ಬಂದರ್ ಅಬ್ಬಾಸ್ ನೆಲೆಯಿಂದ ಏನೋ ಒಂದು IRGC ಅತಿ ದೊಡ್ಡ ನೌಕಾ ನೆಲೆ ಇದು, ಆ ನೆಲೆಯಿಂದ ಒಂದು ರೀತಿಯಾದಂಥ ಟೋಲ್ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಸಮುದ್ರದಲ್ಲಿ. ತಮಗೆ ಆಪ್ತವಾಗಿರುವಂಥ 5 ಮಿತ್ರ ರಾಷ್ಟ್ರಗಳನ್ನು ಬಿಟ್ಟು ಬೇರೆ ಇನ್ಯಾವ ರಾಷ್ಟ್ರಗಳ ಒಂದು ಹಡಗು ಕೂಡ ಈ ಮಾರ್ಗದಲ್ಲಿ ಸಾಗಾಟ ಮಾಡಬಾರ್ದು ಅಂತ ನಿರ್ಬಂಧ ವಿಧಿಸಲಾಗಿತ್ತು. ಅದರಲ್ಲೂ ಇಸ್ರೇಲ್, ಅಮೆರಿಕ ಸೇರಿದಂತೆ ಯಾವುದ್ಯಾವುದು ಪಾಶ್ಚಾತ್ಯ ರಾಷ್ಟ್ರಗಳಿದ್ದಾವೆ, ಯಾವುದ್ಯಾವುದು ಯುರೋಪಿಯನ್ ರಾಷ್ಟ್ರಗಳಿದ್ದಾವೆ, ಅವುಗಳ ಹಡಗುಗಳಿಗೆ ಸಾಗಣೆಗೆ ಸಂಪೂರ್ಣವಾಗಿ ನಿರ್ಬಂಧ ಹೇರಲಾಗಿತ್ತು. ಇದೀಗ ಅಲಿ ರೆಜಾ ತಂಗ್ಸೀರಿ ಅವ್ರನ್ನ ಹತ್ಯೆ ಮಾಡಿರೋದು, ಜೊತೆಗೆ ಒಂದು ಹರ್ಮುಜ್ ಜಲಸಂಧಿಯನ್ನು ಸಂಪೂರ್ಣ ಮುಕ್ತ ಮಾಡಬೇಕು ಅಂತ ಇಸ್ರೇಲ್ ಹೊರಟಿರೋದು, ಇದು ಇಡೀ ವಿಶ್ವಕ್ಕೆ ತಿರುಗುಬಾಣ ಆಗೋ ಸಾಧ್ಯತೆಗಳಿದ್ದಾವೆ ಅನ್ನೋ ವಿಶ್ಲೇಷಣೆ ಕೇಳಿಬರ್ತಾ ಇದೆ. ಯಾಕೆಂದರೆ ಈ ಸದ್ಯದ ಮಟ್ಟಿಗೆ 5 ರಾಷ್ಟ್ರಗಳಿಗೇನೋ ಇರಾನ್ ಮುಕ್ತ ಮಾಡಿತ್ತು ಹರ್ಮುಜ್ ಜಲಸಂಧಿಯಿಂದ. ಹಾಗಾಗಿ ಭಾರತ, ನಾವೆಲ್ಲರೂ ಭಾರಿ ರಿಲೀಫ್ ಅಂತೇಳ್ಬಿಟ್ಟು ಭಾವಿಸಲಾಗಿತ್ತು. ಆದರೆ ಯಾವಾಗ ಅಲಿ ರೆಜಾ ತಂಗ್ಸೀರಿ ಅವ್ರನ್ನ ಹತ್ಯೆ ಮಾಡಲಾಗಿದೆಯೋ, ಈಗ ಇರಾನ್ ಹರ್ಮುಜ್ ಜಲಸಂಧಿ ಮೇಲೆ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸುತ್ತೆ. ಈ ಸಂದರ್ಭದಲ್ಲಿ ಮಿತ್ರ ರಾಷ್ಟ್ರಗಳ ಹಡಗುಗಳ ಸಾಗಾಟಕ್ಕೂ ಏನಾದರೂ ತೊಂದರೆ ಎದುರಾಗ್ಬೋದಾ ಅನ್ನೋ ಭೀತಿ ಕೂಡ ಎದುರಾಗಿದೆ. ಒಂದು ಹಂತದಲ್ಲಿ ಇಸ್ರೇಲ್ ನಡೆಸಿರುವಂಥ ಈ ದಾಳಿ ಏನಿದೆ, ಅಲಿ ರೆಜಾ ತಂಗ್ಸೀರಿ ಅವ್ರನ್ನ ಹತ್ಯೆ ಮಾಡಿರೋದು, ಇದಕ್ಕೆ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಸಂಕಷ್ಟ ಎದುರಾದರೂ ಅಚ್ಚರಿ ಇಲ್ಲ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.